ನಮಸ್ಕಾರ ಸ್ಪರ್ಧಾತ್ಮ ಮಿತ್ರರೇ. 3,395 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ ಅರ್ಜಿ ಸಲ್ಲಿಕೆ ಇನ್ನೂ ಏನು ಕಾರಣಕ್ಕೆ ಪ್ರಾರಂಭವಾಗಿಲ್ಲ ಎಂದು ಎಲ್ರಿಗೂ ಗೊಂದಲ ಸ್ಟಾರ್ಟ್ ಆಗಿದೆ. ಬನ್ನಿ, ಅದರ ಬಗ್ಗೆ ನಾನು ಇವತ್ತು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇನೆ. ಒಂದೊಂದಾಗಿ ನೋಡೋದಾದರೆ, ಈ ಎಕ್ಸಾಮನ್ನು KA ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದ ಕಾರಣದಿಂದ 3,391 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಜೂನ್ 10ರಿಂದ ಪ್ರಾರಂಭವಾಗಲಿದೆ ಎಂದು KA ಈ ಮೂಲಕ ತಮಗೆ ಎಲ್ಲರಿಗೂ ಸ್ಪಷ್ಟನೆಯನ್ನು ನೀಡಿದೆ. ಇಷ್ಟು ದಿನಗಳ ಕಾಲ ನೆನಗುದಿಗೆ ಬಿದ್ದಂತಹ SC ಒಳ ಮೀಸಲಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಂಡಿದ್ದು, ಆ ಅಭ್ಯರ್ಥಿಗಳಿಗೆ A ಮತ್ತು SC A ಮತ್ತು B ಮತ್ತು C ಜಾತಿ ಪತ್ರಗಳ ನಮೂನೆಯ ಸಂಖ್ಯೆ ಇನ್ನೂ ಕೆಲ ಜನಕ್ಕೆ ಸಿಕ್ಕಿರುವುದಿಲ್ಲ. ಆದ ಕಾರಣದಿಂದ KA ಜೂನ್ 10ರಂದು ತಮ್ಮ ಅರ್ಜಿಗಳನ್ನು ಪ್ರಾರಂಭ ಮಾಡಿಕೊಳ್ಳಲಿದೆ. ಅದೇ ರೀತಿ ಗ್ರಾಮೀಣ ಮತ್ತು ಕನ್ನಡ ವ್ಯಾಸಂಗ ಮಾಡಿರುವಂತಹ ಅಭ್ಯರ್ಥಿಗಳು ಅದನ್ನು ಅರ್ಜಿ ನಮೂನೆಯಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕು ಮತ್ತು ಸಿದ್ಧ ಮಾಡಿ ಇಟ್ಟುಕೊಳ್ಳಬೇಕು ಮತ್ತು ಇವೆಲ್ಲವೂ 50 KB ಒಳಗಿರಬೇಕು ಎಂದು ಈ ಮೂಲಕ ತಿಳಿಸಲಾಗಿದೆ. ಮತ್ತು ಅದೇ ರೀತಿಯಾಗಿ 596 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಕೂಡ ಜೂನ್ 10ರಂದು ಅರ್ಜಿ ಸಲ್ಲಿಕೆ KA ಮುಖಾಂತರ ಪ್ರಾರಂಭವಾಗಲಿದೆ. ಇದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಯಾವುವು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ನೋಡೋದಾದರೆ ಆಧಾರ್ ಕಾರ್ಡ್ ಬೇಕು. ಅದೇ ರೀತಿ ನೋಡೋದಾದರೆ PUC ಮಾರ್ಕ್ಸ್ ಕಾರ್ಡ್ ನಮಗೆ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕದ ಒಳಗೆ ಪಡೆದುಕೊಂಡಿರಬೇಕು. ನಂತರ ನೋಡೋದಾದರೆ ಜನ್ಮ ದಿನಾಂಕವನ್ನು ಸ್ಪಷ್ಟವಾಗಿ ನಮೂದಿಸಿರುವಂತಹ SLC ಮಾರ್ಕ್ಸ್ ಕಾರ್ಡ್ ನಮಗೆ ಬೇಕಾಗುತ್ತದೆ. ನಂತರ ಮಾಜಿ ಸೈನಿಕರಿಗೆ ಸೇನೆಯಿಂದ ಬಿಡುಗಡೆಗೊಳಿಸಲಾದ ಪ್ರಮಾಣಪತ್ರ ಅಥವಾ ಪಿಂಚಣಿಯನ್ನು ಹೊಂದಿರುವಂಥ ಪ್ರಮಾಣಪತ್ರವನ್ನು ನಾವು ನೋಡಬೇಕಾಗುತ್ತೆ. ಹಾಗೆ ಜಾತಿ ಪ್ರಮಾಣಪತ್ರ, ಪ್ರವರ್ಗ 1, 2A, 2B, 3A, 3B ಜಾತಿ ಪ್ರಮಾಣಪತ್ರದ RD ಸಂಖ್ಯೆಯನ್ನು ನಾವು ನಮೂದಿಸಬೇಕಾಗಿರೋದ್ರಿಂದ ಅರ್ಜಿ ಸಲ್ಲಿಸುವ ದಿನಾಂಕದ ನೀವು ಯಾವತ್ತು ಅರ್ಜಿ ಸಲ್ಲಿಸ್ತೀರ ಆ ದಿನಾಂಕದ ಒಳಗೆ ಜಾತಿ ಪ್ರಮಾಣಪತ್ರವನ್ನು ಪಡೆದುಕೊಂಡಿರಬೇಕು. ಗ್ರಾಮೀಣ ಅಭ್ಯರ್ಥಿ ಅಥವಾ ಕನ್ನಡ ಗ್ರಾಮೀಣ ಹೊಂದಿರುವಂಥ ಅಭ್ಯರ್ಥಿಗಳು ನಾಳೆ ಅರ್ಜಿ ಸಲ್ಲಿಕೆ ಮಾಡ್ತೀರಿ ಅಂದರೆ ಅದರ ಹಿಂದಿನ ದಿನ ನೀವು ಕನ್ನಡ ಮತ್ತು ಗ್ರಾಮೀಣ ಪ್ರಮಾಣಪತ್ರಗಳನ್ನ ಪಡೆದುಕೊಂಡಿರತಕ್ಕದ್ದು. ಸಾಮಾನ್ಯವಾಗಿ ಗಮನಿಸಿ, ಕನ್ನಡ ಮತ್ತು ಗ್ರಾಮೀಣ ಪ್ರಮಾಣಪತ್ರಗಳು 5 ವರ್ಷದ ಅವಧಿಗೆ ಮಾತ್ರ ಸೀಮಿತವಾಗಿರುತ್ತೆ. 5 ವರ್ಷ ಮೇಲ್ಪಟ್ಟಾಗಿದ್ದರೆ ಮತ್ತೆ ಅವುಗಳನ್ನು ತೆಗೆಸಿಕೊಂಡು ಆ ದಿನಾಂಕವನ್ನು ನಾವು ಅರ್ಜಿಯಲ್ಲಿ ನಮೂದಿಸಬೇಕಾಗುತ್ತದೆ. ಕೊನೆಯದಾಗಿ ಗಮನಿಸೋದಾದರೆ ಸೇವೆಯಲ್ಲಿ ಇರುವಂಥ ಅಭ್ಯರ್ಥಿಗಳು ಅಂದರೆ ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ಗಳು NOCಯನ್ನು ಪಡೆದಿರತಕ್ಕದ್ದು. NOC ಪತ್ರವನ್ನು 5 ವರ್ಷ ಪೂರ್ಣಗೊಂಡಿರುವಂಥ ಅಭ್ಯರ್ಥಿಗಳು ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಆಗ್ತೀರಿ. ಇದು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕದವರೆಗೆ ನಿಮ್ಮ ಸೇವಾವಧಿಯು 5 ವರ್ಷಗಳು ಪೂರ್ಣಗೊಂಡಿರಬೇಕು. ಈ NOC ಸರ್ಟಿಫಿಕೇಟ್ ಸದ್ಯದಲ್ಲಿ ಏನು ಅವಶ್ಯಕತೆ ಇರುವುದಿಲ್ಲ. ಒಂದು ವೇಳೆ ನೀವು ಆಯ್ಕೆಗೊಂಡರೆ ನಿಮ್ಮ ಆಯ್ಕೆ ಪ್ರಕ್ರಿಯೆಯಲ್ಲಿ ಮುಂದಿನ ದಿನಗಳಲ್ಲಿ ಈ NOC ಅಗತ್ಯವಾಗಿ ನಿಮಗೆ ಬೇಕಾಗುವಂಥದ್ದು.